ಎಲ್ಲರಿಗೂ ನಮಸ್ಕಾರ. KAS ಗೆಜೆಟೆಡ್ ಪ್ರೊಬೇಷನರಿಗೆ ಈಗ ಆಲ್ರೆಡಿ ಅಧಿಸೂಚನೆಯನ್ನು ಹೊರಡಿಸಿದ್ರು ಆ್ಯಂಡ್ ಅಪ್ಲಿಕೇಶನ್ ಕೂಡ 1ನೇ ತಾರೀಕಿಂದ ಓಪನ್ ಆಗಿದೆ. ಈ ಅಧಿಸೂಚನೆಯಲ್ಲಿ ಏನೇನಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಟಿಫಿಕೇಷನ್ನ ಮೊದಲನೇ ಪೇಜ್ನಲ್ಲಿ ನಮಗೆ ಯಾವ್ಯಾವ ಸೆಕ್ಷನಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಸೊ ಇಲ್ಲಿ ಉಳಿಕೆ ವೃಂದ ಹಾಗೂ ಹೈದರಾಬಾದ್ ಕರ್ನಾಟಕ ಅಂದರೆ ಇದು ನಾನ್ KK ಅಥವಾ ನಾನ್ ಕಲ್ಯಾಣ ಕರ್ನಾಟಕ ಅವ್ರಿಗೆ, ಇದು KK ಅವ್ರಿಗೆ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಎಷ್ಟು ಹುದ್ದೆಗಳಿದೆ ಅಂತ ನಿಮಗೆ ಡೀಟೇಲ್ಡಾಗಿ ಕೊಡ್ತಾ ಹೋಗಿದ್ದಾರೆ. ಇದನ್ನು ನೀವು ರೆಫರ್ ಮಾಡ್ಕೊಳ್ಳಿ. ನಾನು ಈ ಅಧಿಸೂಚನೆಯ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಒಟ್ಟಾರೆ ಇವರು ಗ್ರೂಪ್ A ಹಾಗೂ ಗ್ರೂಪ್ B ಇಂದ ಟೋಟಲಾಗಿ 319 ಹುದ್ದೆಗಳನ್ನು ಈ ಸಾಲಿನಲ್ಲಿ ಕರೆದಿರ್ತಾರೆ. ಸೊ ಗ್ರೂಪ್ Aಗೆ 117 ಇದ್ದರೆ ಇನ್ನು ಗ್ರೂಪ್ B 202 ಪೋಸ್ಟ್ಗಳನ್ನು ಕಾಲ್ಫರ್ ಮಾಡಿದ್ದಾರೆ. ಟೋಟಲಾಗಿ 2026-2027ನೇ ಸಾಲಿನಲ್ಲಿ 319 ಪೋಸ್ಟ್ಗಳನ್ನು ಇವರು ಕಾಲ್ಫರ್ ಮಾಡಿದ್ದಾರೆ. ಇನ್ನು ಅರ್ಜಿ ಆಲ್ರೆಡಿ ಫಸ್ಟಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ, ಅಂದರೆ ಆಗಸ್ಟ್ 1ನೇ ತಾರೀಕಿಂದಲೇ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದು ಆಗಸ್ಟ್ 31ನೇ ತಾರೀಕು. ಹಾಗೆ ಪ್ರಿಲಿಮ್ಸ್ನ ಎಕ್ಸಾಮ್ ಡೇಟ್ ಕೂಡ ಇವರು ನೋಟಿಫಿಕೇಷನ್ನಲ್ಲೇ ಕೊಟ್ಟಿರ್ತಾರೆ. ಅದು ನವೆಂಬರ್ 15 ಅಂತ ಹೇಳಿ ಇವರು ಇಲ್ಲಿ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನವೆಂಬರ್ 15 ಅಂದರೆ ನಿಮಗೆ ಎಕ್ಸಾಕ್ಟ್ಲಿ 3.5 ಮಂತ್ಸು ನಿಮಗೆ ಪ್ರಿಪ್ರೇಷನ್ಗೆ ಸಿಗುತ್ತೆ ಪ್ರಿಲಿಮ್ಸಿಗೆ. ಆ್ಯಂಡ್ ಇದು ಟೆಂಟೇಟಿವ್ ಆಗಿರೋದ್ರಿಂದ ನಿಮಗೆ ಈ ಡೇಟು ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಮುಂದೆ. ಸೊ ಇದೊಂದು ಟೆಂಟೇಟಿವ್ ಟೈಮ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ನ ಹಾಕೋದಕ್ಕೂ ಮುಂಚೆ ನೀವು ತುಂಬ ವಿಷಯಗಳನ್ನು ಗಮನಿಸಿ ಓದ್ಕೋಬೇಕು. ಸೊ ಯಾವ್ಯಾವ ರೀತಿ ಏನೇನು ಅಪ್ಡೇಟ್ಸು ಅಥವಾ ಏನೇನು ಡಾಕ್ಯುಮೆಂಟೇಷನ್ನ ಕೇಳಿದ್ದಾರೆ ಇದೆಲ್ಲನೂ ಕೂಡ ಒಮ್ಮೆ ರೆಫರ್ ಮಾಡಿ. ಆ್ಯಂಡ್ ಪೇಮೆಂಟ್ ಕೂಡ ಆನ್ಲೈನಲ್ಲೇ ಇರುತ್ತೆ. ಆನ್ಲೈನ್ ಪೇಮೆಂಟ್ ಮೂಲಕ ಇದನ್ನು ಮಾಡ್ಬೋದು. ಆ್ಯಂಡ್ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ನಾನು ಸಪ್ರೇಟ್ ವೀಡಿಯೋನೇ ಮಾಡ್ತೀನಿ. ಅದ್ರದ್ದು ವೀಡಿಯೋನ ರೆಫರ್ ಮಾಡ್ಕೊಳ್ಳಿ. ಆ ವಿಡಿಯೋ ಅಪ್ಲೋಡ್ ಆದಮೇಲೆ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ. ಸೊ ರೆಫರ್ ಮಾಡಿ. ಇದು ಒನ್ ಟೈಮ್ ರಿಜಿಸ್ಟ್ರೇಷನ್ ಆಗಿರುತ್ತೆ. ಸೊ ಒಂದು ಸಲ ನೀವು KPSC ವೆಬ್ಸೈಟಲ್ಲಿ ಈ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ನೀವು ಯಾವುದೇ ಹುದ್ದೆಗಾದರೂ ಸರಿ KPSCಯಿಂದ ಕಾಲ್ ಫಾರ್ ಆದಾಗ ಮತ್ತೆ ಇದನ್ನು ಮಾಡೋ ಅವಶ್ಯಕತೆ ಇರಲ್ಲ. ಡೈರೆಕ್ಟ್ ಆ ಪೋಸ್ಟಿಗೆ ಹೋಗಿ ಅಪ್ಲಿಕೇಶನ್ನ ಹಾಕೋದೊಂದು ಇರುತ್ತೆ. ಸೊ ಅಲ್ಲಿ ಮ್ಯಾನ್ಯುವಲ್ ಎಂಟ್ರಿ ಹಾಗೂ ಡೇಟಾ ಫೆಚ್ ಆಗುವಂಥ 2 ಆಪ್ಷನ್ಸ್ ಇರುತ್ತೆ. ಇದನ್ನು ಕೂಡ ನಾನು ಆ ವಿಡಿಯೋದಲ್ಲಿ ಕವರ್ ಮಾಡಿರ್ತೀನಿ. ಸೊ ಅದನ್ನು ನೀವು ರೆಫರ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಹಾಕೋದಕ್ಕೆ ಅಂತಲೇ ಸಪ್ರೇಟ್ ವಿಡಿಯೋನ ನಾನು ಮಾಡಿರ್ತೀನಿ. ಮತ್ತೆ ಹೇಳಿದ್ದಾರೆ ಏನಂದರೆ, ಇದು ಇಂಪಾರ್ಟೆಂಟ್ ನೋಟಿಸ್. ಇಲ್ಲಿ ಯಾರ್ಯಾರು ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಿ ಅದರಲ್ಲಿ ಏನಾದರೂ ಒಂದು ಮಿಸ್ಟೇಕ್ಸ್ ಕಂಡುಬಂದು ಅದಾದ ನಂತರ ಮಿಸ್ಟೇಕ್ಸ್ ಆಗಿದೆ ಅಂತ ಗೊತ್ತಾಗಿ ನೀವು ಪೇಮೆಂಟು ಆಗೋಗಿದೆ, ಏನು ಮಾಡೋದು ಅಂದರೆ ನೀವು ಹೋಗಿ ಅಲ್ಲಿ ಡಿಲೀಟ್ ಅಪ್ಲಿಕೇಶನ್ನ ಕೊಡಬೇಕಾಗತ್ತೆ. ಡಿಲೀಟ್ ಅಪ್ಲಿಕೇಶನ್ನ ಮಾಡಿದ್ರೆ ಇವೊಂದು ನೀವು ಪೇಮೆಂಟ್ ಆಗಿದ್ರೂ ಕೂಡ ಅಲ್ಲಿ ಯಾವುದೇ ರೀತಿ ನಿಮಗೆ ರೀಪೇಮೆಂಟ್ನ ಅಥವಾ ಕೊಡೋದಿಲ್ಲ ಅಂತ ಹೇಳಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಒಂದು ಸತಿ ಪೇಮೆಂಟ್ ಆದರೆ ಅದು ಮುಗಿಯುತ್ತೆ, ಲಾಕ್ ಆಗುತ್ತೆ. ಸೊ ಏನಾದರೂ ಕರೆಕ್ಷನ್ಸ್ ಇತ್ತು ಅಂದರೆ ಮತ್ತೆ ಮೊದಲಿಂದ ಹಾಕಬೇಕಾಗುತ್ತೆ, ಮತ್ತೆ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಹುಷಾರಾಗಿ ಫಿಲ್ ಮಾಡಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಇಲ್ಲಿ SC ST ಹಾಗೆ ಕ್ಯಾಟಗರಿ 1 ದೈಹಿಕ ಅಂಗವಿಕಲತೆ ಅವರಿಗೆ ಫ್ರೀ ಅಪ್ಲಿಕೇಶನ್ ಇದು. ಸೊ ಫ್ರೀಯಾಗಿ ಕೂಡ ಇವರು ಅಪ್ಲೈ ಮಾಡ್ಬೋದು. ಬೇರೆ ಎಲ್ಲ ಕ್ಯಾಟಗರಿಗೂ ಫೀಸ್ ಸ್ಟ್ರಕ್ಚರ್ ಬೇರೆಯೇ ಇದೆ. ಸೊ ನಾನು ಅದನ್ನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ಶುಲ್ಕ. ಜನರಲ್ ಅವರಿಗೆ ಇದು 600 ರೂಪೀಸ್ ಇರುತ್ತೆ ಫೀಸು. ಆ್ಯಂಡ್ ಬೇರೆ ಎಲ್ಲ 2A 2B 3A 3B ಇವರಿಗೆಲ್ಲರೂ ಸೇರಿದಂತೆ 300 ರೂಪೀಸ್ನ ಕೊಟ್ಟಿದ್ದಾರೆ. ಮಾಜಿ ಸೈನಿಕರಾದಲ್ಲಿ ಅವರಿಗೆ 50 ರೂಪಾಯಿ. ಇನ್ನು ಮಿಕ್ಕಿದ್ದು SC ST ಹಾಗೂ ಕ್ಯಾಟಗರಿ 1 ಅವರಿಗೆ ಇವರು ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ, ಅಂದರೆ ಫ್ರೀ ಅಂತ ಹೇಳಿದ್ದಾರೆ. ಸೊ ಇದು ಫೀಸ್ ಸ್ಟ್ರಕ್ಚರ್ ಆಗಿರುತ್ತೆ. ಇನ್ನು ಎಲಿಜಿಬಿಲಿಟಿಗೆ ಬರೋದಾದರೆ ನೀವು ಇಲ್ಲಿ 3 ಥರದಲ್ಲಿ ನಿಮಗೆ ಪ್ರಯತ್ನಗಳನ್ನ ಮಾಡ್ಬೋದು. ಅಂದರೆ ಜನರಲ್ ಮೆರಿಟ್ ಅವರಿಗೆ 5 ಬಾರಿ ಪ್ರಯತ್ನಗಳನ್ನ ಕೊಡ್ಬೋದು. ಅಂದರೆ 5 ಸಲ ನೀವು ಈ ಎಕ್ಸಾಮ್ಗೆ ಅಪಿಯರ್ ಆಗ್ಬೋದು. ಇದು ಎಲ್ಲದಕ್ಕೂ ಅಲ್ಲ, ಕೇವಲ ಗೆಜೆಟೆಡ್ ಪ್ರೊಫೆಷನರಿ ಇದಕ್ಕೆ ಮಾತಂದರೆ KAS ಎಕ್ಸಾಮ್ನ ನೀವು 5 ಬಾರಿ ತೊಗೊಳ್ಬೋದು. ಆ್ಯಂಡ್ ಪ್ರವರ್ಗ 1 2A 2B 3A 3B ಇವರಿಗೆ 7 ಚಾನ್ಸಸ್ನ ಕೊಟ್ಟಿರ್ತಾರೆ. ಇನ್ನು SC ಹಾಗೂ ST ಅವರಿಗೆ ಪ್ರಯತ್ನದ ಮಿತಿ ಇರುವುದಿಲ್ಲ, ಅಂದರೆ ಅನ್ಲಿಮಿಟೆಡ್ ಚಾನ್ಸಸನ್ನು ಇವರಿಗೆ ಕೊಟ್ಟಿರ್ತಾರೆ. ಸೊ ಇವರು ಲೈಫ್ ಟೈಮಲ್ಲಿ ವಿತಿನ್ ಅವರ ಏಜ್ ಲಿಮಿಟಲ್ಲಿ ಎಷ್ಟು ಬಾರಿ ಆದರೂ ಕೂಡ ಇವರು ಪ್ರಯತ್ನವನ್ನು ಪಡ್ಬೋದು. ಆದರೆ ನಮಗೆ ಏಜ್ ಲಿಮಿಟಲ್ಲಿ ಈ ಜನರಲ್ ಮೆರಿಟ್ ಅವ್ರಿಗೆ ಹಾಗೂ ಈ ಕ್ಯಾಟಗರೀಸ್ ಅವರಿಗೆ ಡಿಸ್ಟಿಂಕ್ಟ್ ಒಂದು ಪ್ರಯತ್ನದ ಎಷ್ಟು ನಂಬರ್ ಇರಬೇಕನ್ನೋದನ್ನು ಇವರು ಇಲ್ಲಿ ಕೊಟ್ಟಿರ್ತಾರೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರುತ್ತೆ ಇದಕ್ಕೆ ಅಂತ ಹೇಳಿದ್ರೆ
ಭಾರತದ ಕಾನೂನು ರೀತಿಯ ಸ್ಥಾಪಿತವಾದ ಯಾವ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕ ಅಥವಾ ಸ್ನಾತಕೋತ್ತರ ಪದವಿ, ಸ್ನಾತಕ ಅಂದರೆ UG, ಸ್ನಾತಕೋತ್ತರ ಅಂದರೆ PG ಆಗಿರುತ್ತೆ, ಪದವಿಯನ್ನು ಹೊಂದಿರತಕ್ಕದ್ದು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರತಕ್ಕದ್ದು. ಇಲ್ಲಿ ತತ್ಸಮಾನ ವಿದ್ಯಾರ್ಹತೆ ಅಂದರೆ ಈಗ ಇಂಜಿನಿಯರಿಂಗ್ ಮಾಡಿರ್ತೀರಲ್ಲ, BA ಅಥವಾ ಬೇರೆ ಏನು ಈಕ್ವಲೆಂಟ್ ಟು ಡಿಗ್ರಿ ಮಾಡಿರ್ತೀರ ಅವ್ರಿಗೆ ಇದನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಇಲ್ಲಿ ಡಿಗ್ರಿ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಡಿಗ್ರಿ ಆಗಿರೋರು ಮಾತ್ರ ಇದನ್ನು ಅಪ್ಲೈ ಮಾಡ್ಬೋದು. ಡಿಗ್ರಿಲಿ ಯಾವ ಕಾಂಬಿನೇಷನ್ ಆದರೂ ಸರಿ, BA ಆದರೂ ಓಕೆ, BSc ಆದರೂ ಓಕೆ, BCom ಆದರೂ ಓಕೆ, ಬೇರೆ ಏನೇ ಕಾಂಬಿನೇಷನ್ ಆಗಿದ್ರು ಪರವಾಗಿಲ್ಲ, ಆದರೆ ಡಿಗ್ರಿ ಒಂದು ಕಂಪ್ಲೀಟ್ ಆಗಿರಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಇನ್ನೂ ಒಂದು ಇಂಪಾರ್ಟೆಂಟ್ ನೋಟನ್ನು ಇವರು ಹೇಳಿದ್ದಾರೆ. ಅಂದರೆ ಯಾರ್ಯಾರು ಫೈನಲ್ ಇಯರ್ ಡಿಗ್ರಿ ಇದ್ದು ಎಕ್ಸಾಮ್ ಬರೆದು ರಿಸಲ್ಟಿಗೆ ಅವೇಟ್ ಮಾಡ್ತಿರ್ತೀರ, ಅಂದರೆ ರಿಸಲ್ಟ್ ಬಿಟ್ಟಿರಲ್ಲ ಬಟ್ ಬಿಡ್ತಾ ಇದ್ದಾರೆ ಅಂದರೆ ಈಗ August 30ನೇ ತಾರೀಕು ಒಳಗಡೆ ನಿಮ್ಮದು ರಿಸಲ್ಟ್ ಬರ್ತಿದೆ ಅಂದರೆ ನೀವು ಆನ್ಲೈನಲ್ಲಿ ಆ ರಿಸಲ್ಟ್ ಶೀಟ್ನ ಡೌನ್ಲೋಡ್ ಮಾಡಿ ಅದನ್ನು ಅಟೆಸ್ಟ್ ಮಾಡಿ ದೃಢೀಕರಣನ ಕೊಡಬೇಕು. ಇಲ್ಲಾಂದರೆ ನೀವು ಎಲಿಜಿಬಿಲಿಟಿ ಇರೋದಿಲ್ಲ. ಸೊ ನೀವು ಯಾರೇ ಫೈನಲ್ ಇಯರಲ್ಲಿ ಇದ್ರೂ ಕೂಡ ನೀವು ಲಾಸ್ಟ್ ಫೈನಲ್ ಸೆಮ್ದು ರಿಸಲ್ಟ್ನ ಕಾಯ್ತಿರೋರು ಮಾತ್ರ ಇದಕ್ಕೆ ಎಲಿಜಿಬಿಲಿಟಿ ಇರ್ತಾರೆ. ಇಲ್ಲಪ್ಪ ನಮ್ದು ಇನ್ನೂ ಎಕ್ಸಾಮೇ ಆಗಿಲ್ಲ, ಕೊಡಬೇಕು ಈ ವರ್ಷ ಅಂತ ಇರೋರು ಎಲಿಜಿಬಲ್ ಆಗಿರೋದಿಲ್ಲ ಅಂತ ಈ ಮೂಲಕ ತಿಳಿಸ್ಕೊಟ್ಟಿರ್ತಾರೆ. ಇನ್ನು ಎಕ್ಸಾಮ್ ಸೆಂಟರ್ನ ಅವರೇ ಕೊಡ್ತಾರೆ. ಸೊ ಆಯೋಗವು ನಿಗದಿಪಡಿಸಿರುವ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು ಅಂತ ಮೆನ್ಷನ್ ಮಾಡಿದ್ದಾರೆ. ಏಜ್ ಲಿಮಿಟ್ ಎಷ್ಟಿರಬೇಕಪ್ಪ ಅಂದರೆ ಕನಿಷ್ಠ 21 ವರ್ಷ ಆಗಿರಬೇಕು ಮತ್ತು ಗರಿಷ್ಠ ಸಾಮಾನ್ಯ ಅಭ್ಯರ್ಥಿಗಳಿಗೆ GM ಅವರಿಗೆ 40 ವರ್ಷ, ಇನ್ನು ಬೇರೆ ಕ್ಯಾಟಗರಿಯವರಿಗೆ 43 ವರ್ಷ, SC ST ಹಾಗೂ ಕ್ಯಾಟಗರಿ 1 ಅವರಿಗೆ 45 ವರ್ಷವನ್ನು ಇವರು ಕೊಟ್ಟಿರ್ತಾರೆ. ಇದು ಮ್ಯಾಕ್ಸಿಮಮ್ಮು. ಇನ್ನು ಏಜ್ ರಿಲ್ಯಾಕ್ಸೇಷನ್ ಸಿಗೋದಿಲ್ಲ. ಇನ್ನು ಫಿಸಿಕಲಿ ಫಿಟ್ ಬರಬೇಕಾದ್ರೆ ಈಗ ಪುರುಷರಿಗೆ ಬೇರೆ ಇದೆ, ಮಹಿಳೆಯರಿಗೆ ಬೇರೆ ಇದೆ. ಪುರುಷರಿಗೆ ಗ್ರೂಪ್ ಎಗೆ ಯಾರ್ಯಾರು ಆಗ್ತಿರ್ತೀರ ಅಂದರೆ ಎಲಿಜಿಬಲ್ ಇರ್ತೀರ ಅವರಿಗೆ ಮಿನಿಮಮ್ ಹೈಟ್ 165 ಇರಬೇಕು, ಅವರ ಎದೆಯ ಸುತ್ತಳತೆ 84 ಸೆಂಟಿಮೀಟರ್ ಇರಬೇಕು, ಹಾಗೆ ವಿಸ್ತರಣೆ 5 ಸೆಂಟಿಮೀಟರ್ ಆಗಬೇಕು. ತೂಕ ಯಾವುದೇ ರೀತಿ ಕೌಂಟ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ವಿಮೆನಿಗಾದರೆ 157 ಸೆಂಟಿಮೀಟರ್ ಇರಬೇಕು, ಎದೆಯ ಸುತ್ತಳತೆ ಹಾಗೂ ತೂಕ 46 kgಗಿಂತ ಕಡಿಮೆ ಇರಬಾರ್ದು, ಅಂದರೆ ಮಿನಿಮಮ್ 46 kg ಅವರು ಇದು ಎಲಿಜಿಬಲ್ ಇರ್ತಾರೆ. ಇನ್ನು ಕರ್ನಾಟಕ ಕಾರಾಗೃಹ ಸೇವೆ ಅಥವಾ ಅಬಕಾರಿ ಉಪಾಧೀಕ್ಷಕರಿಗೆ ಅದರದ್ದೇ ಆದ ಒಂದಷ್ಟು ಸ್ಪೆಸಿಫಿಕ್ ಎಸ್ಟಿಮೇಷನ್ಸ್ನ ಇಲ್ಲಿ ಕೊಟ್ಟಿರ್ತಾರೆ. ಅದನ್ನು ಒಂದ್ಸಲಿ ಎಲ್ಲರೂ ರೆಫರ್ ಮಾಡ್ಕೊಳ್ಳಿ. ಯಾವ ರೀತಿ ಸೆಲೆಕ್ಷನ್ ಅಂದರೆ ಇದು 3 ವಿಧದಲ್ಲಿ ನಡೆಯುತ್ತೆ. ಒಂದು ಪ್ರಿಲಿಮ್ಸು, ಇದು ಕ್ಲಿಯರ್ ಮಾಡಿದವರಿಗೆ ಮೇನ್ಸ್ ಎಕ್ಸಾಮ್ ಕೊಡ್ತಾರೆ. ಇದು ಕ್ಲಿಯರ್ ಆದವರಿಗೆ ಇಂಟರ್ವ್ಯೂ ಆದಮೇಲೆ ನೀವು ರಿಕ್ರೂಟ್ಮೆಂಟ್ ಆಗುತ್ತೆ. ಸೊ ಈಗ ಪ್ರಿಲಿಮ್ಸ್ ಎಕ್ಸಾಮ್ನೇ ನಾವು ಹೇಳಿದ್ದು, ಇದು ನವೆಂಬರ್ 15ನೇ ತಾರೀಕು ಈ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಇನ್ನು ಮೇನ್ಸ್ ಎಕ್ಸಾಮ್ಗೆ ಟೆಂಟೇಟಿವ್ ಡೇಟ್ಸ್ನು ಕೂಡ ಕೊಟ್ಟಿರ್ತಾರೆ, ಆದರೆ ಅದು ಇನ್ನೂ ಫೈನಲೈಸ್ಡ್ ಆಗಿರೋದಿಲ್ಲ. ಸೊ ಈಗ ಪ್ರಿಲಿಮ್ ಬಗ್ಗೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಪ್ರಿಲಿಮ್ ಪೇಪರು 100 ಕ್ವೆಶನ್ಸ್ ಆಗಿರುತ್ತೆ ಆ್ಯಂಡ್ ಇದಕ್ಕೆ 200 ಮಾರ್ಕ್ಸ್ ಇರುತ್ತೆ. ಅಂದರೆ 1 ಕ್ವೆಶನ್ಗೆ 2 ಮಾರ್ಕ್ಸ್ ಅಂತ ಕೊಡ್ತಾರೆ. ಆ್ಯಂಡ್ ನಿಮ್ಮ ಬರೆಯೋದಕ್ಕೆ 2 ಅವರ್ ಟೈಮ್ ಇರುತ್ತೆ. ಸೊ 2 ಅವರ್ಸು ನಿಮಗೆ ಎಕ್ಸಾಮ್ ಬರೆಯೋಲಿಕ್ಕೆ ಅಂತಲೇ ಟೈಮ್ ಕೊಡ್ತಾರೆ. 2 ಪೇಪರ್ ಇರುತ್ತೆ. ಮಾರ್ನಿಂಗ್ ಒಂದು ಪೇಪರ್ ಅಂದರೆ ಆಫ್ಟರ್ನೂನು. ಸೊ ನಿಮಗೆ 2 ಪೇಪರ್ ಇರುತ್ತೆ. ಒಂದೊಂದು ಪೇಪರು ಕೂಡ ನಿಮಗೆ ಒಂದು ಪೇಪರು 100 ಇರುತ್ತೆ. ಹಾಗೆ 2 ಪೇಪರ್ ಅಂದರೆ ನಿಮಗೆ 200 ಕ್ವೆಶನ್ಸ್ಗೆ 400 ಮಾರ್ಕ್ಸಿಗೆ ನಿಮಗೆ ಕೊಡ್ತಾರೆ. ಸೊ ಈಚ್ ಪೇಪರ್ನ ನೀವು 2 ಅವರ್ಸ್ ಕೊಟ್ಟಿರ್ತಾರೆ. ಒಂದೊಂದು ಪೇಪರು 2 ಅವರ್ಸ್ ಎಕ್ಸಾಮ್ ಆಗಿರುತ್ತೆ. ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಹಾಗೆ ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಕೂಡ ಹೇಳಿರ್ತಾರೆ, ಅದನ್ನು ನಾನು ತಿಳಿಸ್ಕೊಡ್ತೀನಿ ಮುಂದೆ. ಯಾವ ವಿಷಯ ಇರುತ್ತೆ ಅಂದರೆ ಪತ್ರಿಕೆ 1ನಲ್ಲಿ ನಿಮಗೆ ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ, ಆದರೆ ಅದು ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಆಗಿರುತ್ತೆ. ಇನ್ನು ಇದು 40 ಕ್ವೆಶನ್ಸ್ ಇದ್ದರೆ ಇದು 80 ಮಾರ್ಕ್ಸ್ನ ಕ್ಯಾರಿ ಔಟ್ ಮಾಡುತ್ತೆ. ಹ್ಯುಮ್ಯಾನಿಟೀಸ್ ಪೇಪರ್ ಬರುತ್ತೆ, ಅಂದರೆ ಮಾನವಿಕ ಶಾಸ್ತ್ರ. ಹ್ಯುಮ್ಯಾನಿಟೀಸಲ್ಲಿದೆ ಹಿಸ್ಟ್ರಿ, ಜಿಯೋಗ್ರಫಿ, ಎಕಾನಾಮಿಕ್ಸ್, ಹೀಗೆ ಯಾವುದೇದೆಲ್ಲ ಇದೆ ಇದೆಲ್ಲ ಕೂಡ ಇನ್ಕ್ಲೂಡ್ ಆಗುತ್ತೆ. ಇದು 60 ಕ್ವೆಶನ್ಸ್ಗೆ 120 ಮಾರ್ಕ್ಸ್ ಇದೆ. ಸೊ 100 ಕ್ವೆಶನ್ಸಿಗೆ 200 ಮಾರ್ಕು ನಿಮಗೆ ಮೊದಲನೇ ಪೇಪರ್ನಲ್ಲಿ ಸಿಗ್ತಾ ಇದೆ. ಇನ್ನು ಪತ್ರಿಕೆ 2ನ್ನು ನೋಡಿದ್ರೆ ನಿಮಗೆ ಜನರಲ್ ಸ್ಟಡೀಸ್ ಇದೆ, ಅದು ಸ್ಟೇಟ್ ಇಂಪಾರ್ಟೆನ್ಸ್, ಅಂದರೆ ಕರ್ನಾಟಕ ಸ್ಟೇಟ್ ಬಗ್ಗೆ ಇದು ಕ್ವೆಶನ್ಸ್ಗಳನ್ನ ಕ್ಯಾರಿ ಔಟ್ ಮಾಡುತ್ತೆ. ಈ ಕರ್ನಾಟಕ ಸಬ್ಜೆಕ್ಟ್ ಮೇಲೆ ನಿಮಗೆ 40 ಕ್ವೆಶನ್ಸ್ ಬಂದರೆ ಇದು 80 ಮಾರ್ಕ್ಗೆ ಇರುತ್ತೆ. ಇನ್ನು ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ನ್ಮೆಂಟ್ ಆ್ಯಂಡ್ ಎಕಾಲಜಿ ಅನ್ನೋದೊಂದು ಕಾನ್ಸೆಪ್ಟಲ್ಲಿ 30 ಕ್ವೆಶನ್ಸಿಗೆ 60 ಮಾರ್ಕ್ಸು, ಹಾಗೂ ಜನರಲ್ ಮೆಂಟಲ್ ಎಬಿಲಿಟಿ ಇದು 30 ಕ್ವೆಶನ್ಸಿಗೆ 60 ಮಾರ್ಕ್ಸು. ಇದು ಮಾತ್ರ ನಿಮಗೆ SSLC ಲೆವೆಲ್ಲಿಗೆ ಕ್ವೆಶನ್ಸನ್ನು ಸೆಟ್ ಮಾಡಿರ್ತಾರೆ. ಇನ್ನು ಮಿಕ್ಕಿದೆಲ್ಲ ಜನರಲ್ ಆಗಿರುತ್ತೆ. ಸೊ ಪ್ರಿಲಿಮ್ಸ್ನಲ್ಲಿ ನಿಮಗೆ
1:15 ಅಂದರೆ ಒಂದು ಪೋಸ್ಟಿಗೆ 15 ಜನ ಅನ್ನೋಗೆ ಇವರು ಸೆಲೆಕ್ಷನನ್ನು ಶಾರ್ಟ್ ಲಿಸ್ಟ್ ಮಾಡಿ ಬಿಡ್ತಾರೆ. ಇದು ಪ್ರಿಲಿಮ್ಸಲ್ಲಿ ಮಾತ್ರ. ಇದನ್ನು ಮೇನ್ಸಿಗೆ ಹೋಗುವಾಗ ಇದು ಚೇಂಜ್ ಆಗುತ್ತೆ. ಸೊ ಈ ರೀತಿಯಾಗಿ ಇವರು ಕನ್ಸಿಡರ್ ಮಾಡ್ತಾರೆ. ಇನ್ನು ನೆಗೆಟಿವ್ ಅಂತ ಮಾತಾಡೋದಾದರೆ 1/4 ಅಷ್ಟು, ಅಂದರೆ ಈಗ 1 ಮಾರ್ಕ್ನಲ್ಲಿ 1/4 ಅಂತ ಹೇಳಿದ್ರೆ 0.25 ಅಂತ ಹೋಗ್ತಿತ್ತು. ಬಟ್ ಇಲ್ಲಿ ಕ್ವಶನ್ಸು ನಿಮಗೆ 2 ಮಾರ್ಕ್ಸ್ ಆಗಿರೋದ್ರಿಂದ ನಿಮಗೆ 1/4 ಅಂದರೆ 0.50 ಮಾರ್ಕು ಇಲ್ಲಿ ನೆಗೆಟಿವ್ ಆಗಿರುತ್ತೆ. ನೆಗೆಟಿವ್ ಮಾರ್ಕು ಕಟ್ ಆಗುತ್ತೆ. ಸೊ ಇದೊಂದು ನೆನಪಿರಲಿ, ಇದು 2 ಮಾರ್ಕ್ ಕ್ವಶನು. ಸೊ ಇಷ್ಟು ಮಾರ್ಕ್ಸ್ ನಿಮಗೆ ನೆಗೆಟಿವ್ ಆಗಿ ತೆಗಿತಾರೆ. ಇನ್ನು ಸಿಲೆಬಸ್ ಏನಿದೆ ಅನ್ನೋದನ್ನು ಇವರು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಕರೆಂಟ್ ಇವೆಂಟ್ಸು, ಹ್ಯೂಮ್ಯಾನಿಟೀಸಲ್ಲಿ ಹಿಸ್ಟ್ರಿ ಆಫ್ ಇಂಡಿಯಾ, ಅದರಲ್ಲಿ ಸೋಷಿಯಲ್, ಎಕನಾಮಿಕ್, ಕಲ್ಚರಲ್ಲು, ಪೊಲಿಟಿಕಲ್ ಆಸ್ಪೆಕ್ಟ್ಸನ್ನು ಫೋಕಸ್ ಮಾಡಿ ಓದಬೇಕು ಅಂತ ಹೇಳಿದ್ದಾರೆ. ವಿತ್ ಎಂಫಸಿಸ್ ಆನ್ ಕರ್ನಾಟಕ ಅಂತ ಹೇಳಿದ್ದಾರೆ. ಇನ್ನು ವರ್ಲ್ಡ್ ಜಿಯೋಗ್ರಫಿ ಆಫ್ ಇಂಡಿಯಾ ಮತ್ತು ಫೋಕಸ್ ಆನ್ ಕರ್ನಾಟಕ, ಈ ಮೂರನ್ನು ಕೂಡ ರೆಫರ್ ಮಾಡಬೇಕು. ಇನ್ನು ಇಂಡಿಯನ್ ಪಾಲಿಟಿಯಲ್ಲಿ ಎಕಾನಮಿ, ಪೊಲಿಟಿಕಲ್ ಸಿಸ್ಟಮ್ ಆಫ್ ದಿ ಕಂಟ್ರಿ, ರೂರಲ್ ಡೆವಲಪ್ಮೆಂಟ್, ಪ್ಲ್ಯಾನಿಂಗ್, ಎಕನಾಮಿಕ್ ರಿಫಾರ್ಮ್ಸು, ಪಾವರ್ಟಿ ಎಲಿವೇಷನ್, ಸಸ್ಟೈನಬಲ್ ಡೆವಲಪ್ಮೆಂಟ್, ಡೆಮೋಗ್ರಫಿ, ಸೋಷಿಯಲ್ ಸೆಕ್ಟರ್ ಇನಿಷಿಯೇಟಿವ್ಸ್, ಹಾಗೆ ಸ್ಕೀಮ್ಸ್ಗಳನ್ನೆಲ್ಲ ಇಲ್ಲಿ ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ. ಇನ್ನು ಸೆಕೆಂಡ್ ಪೇಪರಲ್ಲಿ ನೋಡೋದಾದರೆ ಕರೆಂಟ್ ಇವೆಂಟ್ಸ್ ಆಫ್ ಸ್ಟೇಟ್ ಇಂಪಾರ್ಟೆನ್ಸ್, ಸ್ಟೇಟ್ ಗೌರ್ಮೆಂಟ್ ಪ್ರೋಗ್ರಾಮ್ಸ್ಗಳು ಆ್ಯಂಡ್ ಸ್ಕೀಮ್ಸ್ಗಳು, ಜನರಲ್ ಸೈನ್ಸು, ಟೆಕ್ನಾಲಜಿ, ಎನ್ವೈರ್ಮೆಂಟ್ ಮತ್ತು ಎಕಾಲಜಿಕಲ್ ಕಂಟೆಂಪ್ರರಿ ಡೆವಲಪ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಆಗಿರುವಂತಹ ಇಂಪ್ರೂವ್ಮೆಂಟ್ಸು, ಇಂಪ್ಲಿಕೇಶನ್ಸು, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಬ್ಸರ್ವೇಷನ್ಸು, ಸೈಂಟಿಫಿಕ್ ಡಿಸಿಪ್ಲಿನ್, ಇದು ಜನರಲ್ ಆಗಿ ಹೆಲ್ತು, ಎನ್ವೈರ್ಮೆಂಟ್, ಎಕಾಲಜಿ, ಬಯೋಡೈವರ್ಸಿಟಿ, ಕ್ಲೈಮೇಟ್ ಬಗ್ಗೆ ಇದು ಜನರಲ್ ಆಗಿ ಕೊಟ್ಟಿರ್ತಾರೆ, ಸ್ಪೆಸಿಫಿಕ್ ಆಗಿ ಕೊಟ್ಟಿರೋದಿಲ್ಲ. ಇನ್ನು ಜನರಲ್ ಮೆಂಟಲ್ ಎಬಿಲಿಟಿಯಲ್ಲಿ ನಿಮಗೆ ಈಕ್ವಲೆಂಟ್ ಟು 10th ಸ್ಟ್ಯಾಂಡರ್ಡು, ಅನಾಲಿಟಿಕಲ್ ಎಬಿಲಿಟಿ, ಪ್ರಾಬ್ಲಮ್ ಸಾಲ್ವಿಂಗ್, ಈ ಥರ ಕ್ವೆಶನ್ಸ್ಗಳನ್ನ ರಿಲೇಟೆಡ್ ಆಗಿರೋ ಕ್ವೆಶನ್ಸ್ನ ನಿಮಗೆ ಇಲ್ಲಿ ಕೊಡ್ತಾರೆ. ಇನ್ನು ಮೇನ್ಸ್ ಬಗ್ಗೆ ನೀವು ತಿಳ್ಕೊಳ್ಳೋದಾದರೆ ಇನ್ನೂ ಒಂದು ಅಧಿಸೂಚನೆ ಇದೆ. ಅದರಲ್ಲಿ ನಿಮಗೆ ಸಿಲೆಬಸ್ಸನ್ನು ಕೊಟ್ಟಿರ್ತಾರೆ. ಸೊ ಮೊದಲಿಗೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡಲಿ, ಅದಾದ ನಂತರ ನಾನು ಮೇನ್ಸಿಗೆ ಬೇರೆ ವಿಡಿಯೋ ಮಾಡ್ತೀನಿ. ಸೊ ಇದು ಮೇನ್ಸ್ನ ಪೇಪರ್ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಇದು ಕ್ವಾಲಿಫೈಯಿಂಗ್ ಪೇಪರು ಕನ್ನಡ ಹಾಗೂ ಇಂಗ್ಲೀಷ್ ಆಗಿರುತ್ತೆ. ಅಂದರೆ ಇದರಲ್ಲಿ ನೀವು 35% ಅಷ್ಟು ತಗೊಂಡ್ರೆ ಸಾಕು, ಪಾಸ್ ಆಗುತ್ತೆ. ಇದು ರ್ಯಾಂಕಿಂಗ್ ಲಿಸ್ಟಿಗೆ ಆ್ಯಡ್ ಆಗೋದಿಲ್ಲ. ಇನ್ನು ಕಂಪಲ್ಸರಿ ಪೇಪರ್ಸು 5 ಇದ್ದಾವೆ. ಅದರಲ್ಲಿ ಮೊದಲನೇದು ಎಸ್ಸೆ ಆದರೆ ಇನ್ನು 4 ಜನರಲ್ ಸ್ಟಡೀಸು 250 ಮಾರ್ಕ್ಸಿಗೆ ಈಚ್ ಕೊಡ್ತಾರೆ. ಸೊ ನೀವು ಬರೀತಿರೋ ಟೋಟಲ್ ಮಾರ್ಕ್ಸು 1250. ಇನ್ನು ಪರ್ಸ್ನಾಲಿಟಿ ಟೆಸ್ಟ್ ಅಂದರೆ ಇದು ಇಂಟರ್ವ್ಯೂನಲ್ಲಿ ನಿಮಗೆ 25 ಮಾರ್ಕ್ಸ್ ಕೌಂಟ್ ಆಗುತ್ತೆ. ಸೊ ಇದು ಟೋಟಲ್ ಮಾರ್ಕ್ಸ್ ಫಾರ್ KS 1275 ಮಾರ್ಕ್ಸು ನೀವು ಟೋಟಲ್ ಮೇನ್ಸಿಗೆ ಬರೀತಿರೋ ಎಕ್ಸಾಮು ಮಾರ್ಕ್ಸು. ನೆಕ್ಸ್ಟು ಇನ್ನು ಕಡ್ಡಾಯ ಕನ್ನಡ ಹಾಗೂ ಇಂಗ್ಲೀಷ್ ನಾನು ಹೇಳೋದ್ನಲ್ಲ, ಇದು 35% ಅಷ್ಟೇ ನಿಮಗೆ ಎಲಿಜಿಬಿಲಿಟಿ ಇರೋದು, ಅಷ್ಟು ತೊಗೊಂಡ್ರೆ ನೀವು ಕ್ವಾಲಿಫೈ ಆಗಿರ್ತೀರ. ಇನ್ನು ಸಿಲೆಬಸ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರೋಂಥ ವೆಬ್ಸೈಟ್ನ ವಿಸಿಟ್ ಮಾಡಬೇಕು. ಇಲ್ಲಿ ನಿಮಗೆ ಡೀಟೇಲ್ಡ್ ಸಿಲೆಬಸ್ನ ಕೊಟ್ಟಿರ್ತಾರೆ. ಇದು ಫಾರ್ ಮೇನ್ಸ್. ಪ್ರಿಲಿಮ್ಸಿಗೆ ಇಲ್ಲಿ ಕೊಟ್ಟಿರೋದೇನೆ, ಇದು ಮೇನ್ಸಿಗೆ ಮಾತ್ರ. ಇನ್ನು ಇಂಟರ್ವ್ಯೂ ಬಗ್ಗೆ ಹೇಗೆ ಸೆಲೆಕ್ಷನ್ನ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಕೊಟ್ಟಿರ್ತಾರೆ. ಈಗ ಮೀಸಲಾತಿಯನ್ನು ನೋಡೋದಾದರೆ ಯಾರ್ಯಾರ್ದೆಲ್ಲ ಮೀಸಲಾತಿ ಇದೆ, ಅವರು RD ನಂಬರ್ ಹಾಗೂ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟನ್ನು ಒಳಗೊಂಡಿರೋರು ಇದರಲ್ಲಿ ಅಪ್ಲೈ ಮಾಡ್ಬೋದು. ಇನ್ನು ರೂರಲ್ಲು ಹಾಗೂ ಈಗ ಗ್ರಾಮೀಣ ಅಭ್ಯರ್ಥಿಗಳ ಮೀಸಲಾತಿ ಇದೆ, ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಮೀಸಲಾತಿ ಇದೆ. ಇದು ಮಾಜಿ ಸೈನಿಕರಿಗೆ ಒಂದು ಮೀಸಲಾತಿಯನ್ನು ಇವರು ಕೊಟ್ಟಿರ್ತಾರೆ. ಇನ್ನು ಹೈದರಾಬಾದ್ ಕರ್ನಾಟಕಕ್ಕೆ ಅವರ ರೀಜನ್ಗೆ ಸಂಬಂಧಿಸಿದಂತೆ ಒಂದು ಮೀಸಲಾತಿಯನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಅಂಗವಿಕಲ ಅಭ್ಯರ್ಥಿಗಳಿಗೆ ಒಂದು ಮೀಸಲಾತಿ ಇದೆ. ತೃತೀಯ ಲಿಂಗದ ಅಭ್ಯರ್ಥಿಗಳಿಗೂ ಒಂದು ಮೀಸಲಾತಿಯನ್ನು ಕೊಟ್ಟಿರ್ತಾರೆ. ಇಲ್ಲಿ ಇರುವಂತಹ ಪ್ರತಿಯೊಂದು ಲೈನನ್ನು ಕೂಡ ನೀವು ಕ್ಲೀನಾಗಿ ಓದ್ಕೋಬೇಕು. ಪ್ರತಿಯೊಂದು ಸ್ಟೆಪ್ನೂ ನೀವು ಕೇರ್ಫುಲ್ಲಾಗಿ ಫಿಲ್ ಮಾಡಬೇಕು ಆ್ಯಂಡ್ ತೊಗೊಳ್ಬೇಕು. ನೀವು ಯಾವುದೇ ಒಂದು ಮಿಸ್ಟೇಕ್ ಆದರೂ ಕೂಡ ವೆಯ್ಟ್ ಮಾಡಿ, ಒಂದ್ಸಲ ವೆರಿಫೈ ಮಾಡಿ, ಅದಾದ ನಂತರ ಪೇಮೆಂಟ್ನ ಮಾಡಿ. ಬೇರೆ ಏನೇ ಡೌಟ್ಸ್ಗಳಿದ್ರು ನೀವು ನನಗೆ ಇಲ್ಲಿ ತಿಳಿಸ್ಕೊಡಿ. ನಾನು ನಿಮಗೆ ಈ ಸಂಬಂಧಪಟ್ಟಂತೆ ಹೊಸ ನ್ಯೂ ರಿಜಿಸ್ಟ್ರೇಷನ್ ಜೊತೆಗೆ ಹೇಗೆ ನಾವು ಫಿಲ್ ಮಾಡಬೇಕು ಅನ್ನೋದನ್ನು ನಾನು ಸೆಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅದನ್ನು ರೆಫರ್ ಮಾಡಿ ಅಪ್ಲಿಕೇಶನ್ ಹಾಕೋಕ್ಕೆ ಮುಂಚೆ ಎಲ್ಲನೂ ವೆರಿಫೈ ಮಾಡ್ಕೊಳ್ಳಿ. ನಿಮಗೆ ಈ ಅಧಿಸೂಚನೆಯನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಕೆಳಗಡೆ ಇಲ್ಲಿ ನಿಮಗೆ ಹುದ್ದೆಗಳ ವರ್ಗೀಕರಣ ಕೊಟ್ಟಿರ್ತಾರೆ. ಇದನ್ನು ಡಿಸ್ಟ್ರಿಬ್ಯೂಷನ್ಸ್ನ ನೋಡ್ಕೊಳ್ಳಿ ಒಮ್ಮೆ. ಇದನ್ನೆಲ್ಲ ರೆಫರ್ ಮಾಡ್ಕೊಳ್ಳಿ. ಬೇರೆ ಏನೇ ಡೌಟ್ ಇದ್ದರೂ ನನಗೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.